ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಏನಪ್ಪ ಇವತ್ತಿನ ವಿಡಿಯೋ ಅಂತಂದ್ರೆ ನಮ್ ಡಿ ಬಾಸ್ ಅವ್ರ ಬರ್ತ್ಡೇ ಇದೆ ಇವತ್ತು. ಫೋಟೋ ತೆಗೆದ ಕೈಯ ಪಾಪು ಮುರಿದು ಬಿಡುವುದು. ಸರ್ಸು ಪಾಪು ಹೆಸರು ಕೇಳಲ್ವಾ? ಎಲ್ಲ ಫ್ಯಾನ್ಸ್ ಫುಲ್ ಖುಷಿಯಾಗಿರ್ತಾರೆ ಡಿ ಬಾಸ್ ಅವ್ರ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಂಡು. ಪ್ರತಿಯೊಂದು ಅಭಿಮಾನಿಗಳು ಸಹ ಇವತ್ತು ಡಿ ಬಾಸ್ ಬರ್ತ್ಡೇನ ಸೆಲೆಕ್ಟ್ ಮಾಡ್ತಾರೆ. ಏನಪ್ಪ ಒಂದ್ ಬೇಜಾರು ಅಂದ್ರೆ ನಮ್ ಡಿ ಬಾಸ್ ಅವರು ರೀಸೆಂಟ್ ಆಗಿ ಬಂದು ಒಂದು ಹೇಳಿದ್ರು, ನನಗೆ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳಲ್ಲ, ನನಗೆ ಪೇನ್ ಇರೋದ್ರಿಂದ ನಿಂತ್ಕೊಂಡು ಇದು ಮಾಡಕ್ ಆಗಲ್ಲ ಅಂತ ಹೇಳಿದ್ರು. ಅದೊಂದು ಬೇಜಾರು. ನನ್ನ ಸೆಲೆಬ್ರಿಟಿಗಳು, ನನ್ನ ಪ್ರೀತಿಯ ಸೆಲೆಬ್ರಿಟಿಗಳು, ಇದೊಂದ್ಸಲಿ ನನಗೆ ಕ್ಷಮೆ ಕೊಡ್ರಿ. ಈ ಸಲ ಬರ್ಡೇಗೆ ನಾನು ಸಿಗ್ಲಿಲ್ಲ ಅಂತದಕ್ಕೆ ದಯಮಾಡಿ ಕ್ಷಮೆ ಇರಲಿ. ನಾನು ಸಿಗ್ತೀನಿ, ನಾನು ಸಿಗಲ್ಲ ಅಂತ ಖಂಡಿತ 100% ನಾನು ಸಿಗ್ಬೇಕು. ಯಾಕಂದ್ರೆ ನನ್ಗೆ ತುಂಬಾನೇ ಆಸೆ ಐತೆ, ಯಾಕಂದ್ರೆ ಪ್ರತಿಯೊಬ್ಬರನ್ನು ಮೀಟ್ ಮಾಡಿ ಥ್ಯಾಂಕ್ಸ್ ಹೇಳೋಣ ಅಂತ ಹೇಳಿ. ಆದ್ರೂ ಬೇಜಾರಿಲ್ಲ, ಫ್ಯಾನ್ಸ್ಗೆ ಯಾವತ್ತೂ ಅವರು ಬೇಜಾರು ಮಾಡೋದಿಲ್ಲ. ಯಾಕಂದ್ರೆ ಈ ಡಿ ಬಾಸ್ ಅವ್ರ ಬರ್ತ್ಡೇ ದಿವಸ ಇವತ್ತು ಒಂದು ಡೆವಿಲ್ ಟೀಸರ್ನ ಅಪ್ಲೋಡ್ ಮಾಡ್ತೀನಿ. ಇವಾಗ ತಾನೇ ನೋಡ್ಕೊ ಬಂದೆ, ಸಖತ್ ಸೈಕ್ ಆಗಿದೆ. ಡೆವಿಲ್ ಟೀಸರ್ನ ಇವಾಗ ತಾನೇ ನೋಡ್ಕೊ ಬಂದೆ. ಡೆವಿಲ್ ಟೀಸರ್ ಅಲ್ಲಿ ನನಗೇನು ಇಷ್ಟ ಆಯ್ತು, ಅದ್ರ ಸಿನಿಮಾಟೋಗ್ರಫಿ ಹೇಗಿದೆ, ಮ್ಯೂಸಿಕ್ ಯಾವ ತರ ಇದೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ನೀವು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿ ಬಾಸ್ ಫ್ಯಾನ್ಸ್ ಆಗಿದ್ರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕೊನೆ ತನಕ ನೋಡಿ, ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಈಗಾಗಿದೆ ಟೀಸರ್ ಮಾತ್ರ. ಸಿನಿಮಾಟೋಗ್ರಫಿ ನನಗಂತೂ ಸೈಕ್ ಆಗಿ ಅನಿಸ್ತು. ಸಿನಿಮಾಟೋಗ್ರಫಿ ಮತ್ತೆ ಮ್ಯೂಸಿಕ್ BGM ನೋಡೋದಾದ್ರೆ ಅಜನೀಶ್ ಲೋಕನಾಥ್ ಸೈಕ್ ಆಗಿ ಇಟ್ಟಿದ್ದಾರೆ. ಇಲ್ಲಿ ಅಜನೀಶ್ ಲೋಕನಾಥ್ BGM ಕೊಟ್ಟಿದ್ದಾರೆ ಗುರು. ಲಿಟ್ರವಲ್ BGM ಅನ್ಸುತ್ತೆ ಅದು ಸ್ವಲ್ಪ. ಅದು ಮಾತ್ರ ಚೆನ್ನಾಗಿದೆ, ನನಗಂತೂ ಸಖತ್ ಇಷ್ಟ ಆಯ್ತದು. ನಮ್ ಡಿ ಬಾಸ್ ಅವ್ರ ಸ್ವ್ಯಾಗ್ ನೋಡಿದ್ರೆ ಸಖತ್ತಾಗಿದೆ. ಆ ಒಂದು ವಾಕಿಂಗ್ ಸ್ಟೈಲ್ ನೋಡ್ಬೋದು ಅವ್ರದ್ದು. ಸಿಗರೇಟ್ ಹಚ್ಚೋದು ಸ್ವ್ಯಾಗ್ ಸಖತ್ತಾಗಿದೆ. ಟೀಸರ್ ಸಿನಿಮಾಟೋಗ್ರಫಿ ನೋಡಿದ್ರೆ ಓವರ್ ಆಲ್ ನನಗೆ ಭರ್ಜರಿ ಅಂತ ಅನಿಸ್ತು. ಟೀಸರ್ ಅಲ್ಲಿ ಮತ್ತೆ ಬಾಸ್ ಸ್ವ್ಯಾಗು ಹಾಗೂ ಡೈಲಾಗ್ ನೋಡ್ಬೋದು, ಸಖತ್ತಾಗಿದೆ ಮಾತ್ರ. ಎಕ್ಸ್ಪೆಕ್ಟೇಷನ್ ಲೆವೆಲ್ ನ ರೀಚ್ ಆಗಿದೆ ಅಂತ ಹೇಳ್ಬೋದು. ನನಗೆ ಅನ್ಕೊಂತ ಇದ್ದೆ ಡಿ ಬಾಸ್ ಅವರು ಈ ತರ ಅವಾಗೆ ಮಾಡಿದ್ದು ಇದು ಮತ್ತೆ ಬಂದು ಇವಾಗ ರಿಲೀಸ್ ಆಗ್ತಿದೆ, ಸ್ವಲ್ಪ ಸ್ಲೋ ಡೌನ್ ಆಗ್ಬೋದಾ ಅಂತ ಅನ್ಕೊಂಡಿದ್ದೆ. ಬಟ್ ಅದು ಎಕ್ಸ್ಪೆಕ್ಟೇಷನ್ ನೆಕ್ಸ್ಟ್ ಲೆವೆಲ್ ರೀಚ್ ಮೇಲೆ ಹೋಗಿದೆ. ಡಿ ಬಾಸ್ ಯಾವತ್ತಿದ್ರು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ನ ಕಮ್ಮಿ ಯಾವತ್ತೂ ಮಾಡಲ್ಲ. ನಿಮ್ಗೇನು ಅನಿಸ್ತು? ನೀವು ಡಿ ಬಾಸ್ ಡೆವಿಲ್ ಟೀಸರ್ ನ ನೋಡಿದ್ರ? ನಿಮ್ಗೇನು ಅನಿಸ್ತು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ನೀವು ಡಿ ಬಾಸ್ ಫ್ಯಾನ್ ಆಗಿದ್ರೆ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.